ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶೋರಸ್ ವ್ಲಾಗ್ಸ್. ಗೈಸ್, ಇವತ್ತು ನಮ್ಮ ಎಡಿಟರ್ ಜೊತೆ ಒಂದ್ ಟ್ರಿಪ್ ಹೋಗ್ತಾ ಇದೀವಿ. ನಮ್ಮ ಎಡಿಟರ್ ತುಂಬಾ ಫ್ರೀ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಕೆಲಸ ಐತೆ ಎಡಿಟರ್ಗೆ. ಸೊ ಇವ್ರದ್ದು ಸಡನ್ ಪ್ಲಾನ್ ನೋಡಿ. ಆಲ್ರೆಡಿ ಇವ್ರು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೇನ್ ನಿಯರ್ 1 ಮಿಲಿಯನ್ಗೆ ಹತ್ರ ಇದಾರೆ. ಕಂಗ್ರಾಚುಲೇಷನ್ ಗಜಣ್ಣ ಅವ್ರೆ. ಥ್ಯಾಂಕ್ ಯು ಬೇಗ ಆಗ್ಲಿ. ಅದಕ್ಕೆಲ್ಲ ಕಾರಣನೇ ನಮ್ ಹೇಮಕ್ಕ. ಹಾಯ್ ಟಾಟಾ ಬೇಬ್. ಹಾಯ್ ಮಾಡು ಮಗನಿಂದ. ಹಾಯ್ ಮಾಡು. ಹಾಯ್ ಮಾಡು. ಶೇ ಹಾಯ್ ಕಂದ. ಹಾಯ್. ಹಾಯ್ ಅಣ್ಣ. ನಾಚಿಕೆ ಬಂದ್ಬಿಟ್ಟೈತೆ. ಎಲ್ಲ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಬಟನ್ ಒತ್ತಿ. ಕಡೆಗೆ ಹೋದಾಗ ಅವ್ರ ಮನೆಗೆ ಹೋಗಿ ಒಳ್ಳೆ ನಾಟಿ ಕೋಳಿ ಸಾರು ಮಾಡಿರ್ತಾನೆ ಗೈಸ್. ನೋಡ್ಕೊಳ್ಳಿ, ನಮ್ ಎಡಿಟರ್ ಇವ್ರೆ, ನಮ್ ಯೂಟ್ಯೂಬ್ ಎಡಿಟರ್ ಇವ್ರೆ. ಟೀಮ್ ಅಲ್ಲಿ ಇವರೇ ಮ್ಯಾನೇಜರ್. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ನಂಬರ್ ಯಾರಿಗೆ ಎಡಿಟರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಯಸ್, ಖಂಡಿತ ಮಾಡಿ. ಶೋ ನನ್ ಮಗಳಿದಾಳೆ. ನಮ್ದೊಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಸೈಡ್ ಅಲ್ಲೇ ಪ್ರಮೋಷನ್ ಮಾಡ್ಕೊಂತಾನೆ ಗೈಸ್. ಸೈಡ್ ಅಲ್ಲೇ ಪ್ರಮೋಷನ್ ಮಾಡ್ಕೊಂತಾನೆ. ಗಜ ತುಮಕೂರು ಅಂತ ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಅದ್ರಲ್ಲಿ ಗೈಸ್, ಅದ್ರಲ್ಲಿ ಇನ್ನೇನು ಬರಲ್ಲ. ಡೊಳ್ಳು ಕುಣಿತ, ವೀರಗಾಸೆ, ಏನ್ ಮಾಡೋದು, ಏನು ಮಾಡ್ತಾ ಇದೀವಿ. ಆಮೇಲೆ ಚಂದನ ಟಿವಿಲಿ ವಾರ್ತೆ ಓದೋದನ್ನ ಹಾಕ್ತಾರೆ ಅಷ್ಟೇ. ಕಾರಟ್ ಗೈಸ್, ಪಾಪ ನಮ್ ಹೇಮಕ್ಕ ಟ್ರೈ ಮಾಡ್ತಾ ಐತೆ. ಎಲ್ಲೋಗ್ತಾ ಇದ್ವಿ ಅಂದ್ರೆ, ಅಣ್ಣ ಎಲ್ಲೋಗ್ತಾ ಇದೀವಿ ನಾವು ಸದ್ಯಕ್ಕೆ ಹೊರನಾಡಿಗೆ ಹೋಗ್ತಾ ಇದೀವಿ. ಹೊರನಾಡಿಗೆ ಹೋಗ್ತಾ ಇದೀವಿ. ಸೊ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲೆಲ್ಲ ವೆದರ್ ಯಾವ ತರ ಇರುತ್ತೆ, ಇವಾಗ ಯಾವ ತರ ಐತೆ ಕ್ಲೈಮೇಟ್ ಅಂತ ತೋರಿಸ್ತೀನಿ ಬನ್ನಿ. ಇನ್ನ ಟಿಫನ್ ಮಾಡಿಲ್ಲ, ಟಿಫನ್ ಮಾಡ್ಕೊಬೇಕು. ನಿಯರು ಆಂದವೇ ತಿನ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಡು. ಆಂದವೇ ತಿನ್ಕೊಂಡು ಹೋಗ್ತಿವಿ. ಸೊ ನಮ್ಮ ಅಣ್ಣ ಏನೇನ್ ಕೊಡ್ಸುತ್ತೆ ಅಂತ ತೋರಿಸ್ತೀನಿ ಗೈಸ್. ಇಡ್ಲಿ, ಒಂದು ವಡೆ. ವಾಚಿಂಗ್ ಗೈಸ್, ನಮ್ಮ ಅಣ್ಣ ಇಡ್ಲಿ ಅಂತ ಐತೆ ಗೈಸ್. ಫೇಮಸ್ ಇಡ್ಲಿ ಅಲ್ಲ ಅಣ್ಣ? ಕುಣಿಗಲ್ ತಟ್ಟೆ ಇಡ್ಲಿ ಅಂತ. ಕುಣಿಗಲ್ ತಟ್ಟೆ ಇಡ್ಲಿ ಅಂತ ಅದೇ ಫೇಮಸ್. ಬೇಡವಾ? ಏನಂತ ವಡೆ ಬೇಡವಾ ಅಂತ? ಏನ್ ಬೇಕು? ಮೆಂತ್ಯ ಬಾತ್, ಚಿತ್ರಾನ್ನ, ಮೆಂತ್ಯ ಬಾತ್ ಖಾಲಿ. ಏಮಕ್ಕ ಇವಾಗ ಹೋಗ್ತಾವ್ರೆ ಹೊಸ್ದಾಗ ಆರ್ಡರ್ ಮಾಡಕ್ಕೆ. ನೋಡಿ ಗೈಸ್, ಇಲ್ಲಿ ಮೆಂತ್ಯ ಬಾತ್ ತಗೊಂಡ್ಕೊಟ್ಟವ್ರು ನನ್ಗೆ ಇಷ್ಟ ಅಂತ. ಇವ್ರು ನೋಡಿ ಗೈಸ್, ಇಲ್ಲಿ ಅವ್ರು ಡ್ಯೂಟಿ ಮಾಡ್ತಾರ. ಅಣ್ಣ ಹೆಂಗ ಅನ್ಸೈತಿ ಡ್ಯೂಟಿ? ಈ ಟೈಮು ಸರಿ ಇಲ್ಲ. ಓಕೆ ಗೈಸ್, ತಿನ್ಬಿಟ್ಟು ಸಿಗ್ತೀವಿ. ಪೆಟ್ರೋಲ್ಗೆಲ್ಲ ದುಡ್ಡು ಕೊಡೋರು ಇವ್ರೇನೆ. ಟ್ರಿಪ್ ಫುಲ್ ಕಾಂಟ್ರಿಬ್ಯೂಷನ್ ಇವ್ರದೇನೆ. ಇವರೇ ಎಲ್ಲ ಓನರ್ ಇವರೇನೆ. ಎಲ್ಲ ಇವರೇ ಪೇಮೆಂಟ್ ಮಾಡ್ತಾ ಇರೋದು ಇದಕ್ಕೆಲ್ಲ. ಅವ್ರ ಎಡಿಟರ್, ಚೀಫ್ ಎಡಿಟರ್. ಓಕೆ, ಹೇಳ್ಬೇಕು ಮೇಡಮ್ ಅವರೇ. ಆಯ್ತಾ, ತಿಂಡಿ ಆಯ್ತಾ? ಏನ್ ತಿಂದ್ರಿ? ಫುಲ್ ಟ್ಯಾಂಕ್. ನಮ್ ಕಾರಿಗೂ ಪಾಪ ಹೊಟ್ಟೆ ಹೋಗಲ್ವಾ, ಅದಕ್ಕೋಸ್ಕರನೇ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ವಿ. ಮೂರನೇ ಫುಲ್ ಟ್ಯಾಂಕು. ಫುಲ್ ಟ್ಯಾಂಕ್ ಇದು. ಗಜೇಂದ್ರ ಅವ್ರೆ, ನೀವು ಗೋವಾಗ ಹೋಗ್ತಾ ಇದೀರಾ, ಹೊರನಾಡಿಗೆ ಬರ್ತಾ ಇದೀರಾ? ನಾವು ಹಂಗೆ ಚೀಫ್ ಎಡಿಟರ್ ಅಲ್ವಾ? ಅಂತ ಗೋವಾ ಡ್ರೆಸ್ ಹಾಕ ಬಂದವ್ರೆ ಅವರು. ಚೀಫ್ ಎಡಿಟರ್ ಅಲ್ವಾ, ಅದಕ್ಕಾಗಿ ಆತರ ಡ್ರೆಸ್ ವೇರ್ ಮಾಡೋರು. ಇವಾಗ ಸಕಲೇಶ್ಪುರ ರೀಚ್ ಆದ್ವಿ. ಸೊ ಇವ್ರದಂತೂ ಡಿಸ್ಕಷನ್ ನಿಲ್ತಾನೆ ಇಲ್ಲ. ನನ್ ಬ್ಲಾಗ್ ಮಾಡಕ್ಕೂ ಆಗ್ತಾ ಇಲ್ಲ. ಈಗ ಇಷ್ಟ ದಿನ ವ್ಯೂ ನೋಡಿ. ಮಾನ್ಸೂನ್ ಅಲ್ಲಿ ಏನೋ ಮಾನ್ಸೂನ್ ಅಲ್ಲಿ ಹೋಗ್ಬೇಕು ಅಂತಿದ್ಲು. ಈಗ ಮಾನ್ಸೂನ್ ಅಲ್ಲಿ ಕರ್ಕೊಂಡ್ ಬಂದಿದೀವಿ ಟ್ರಿಪ್. ಗೈಸ್, ಟ್ರಿಪ್ ಎಂಜಾಯ್ ಮಾಡಕ್ ಬಿಡ್ತಿಲ್ಲ. ಈ ಮಾರುತಿ ಕಾರ್ ಬತ್ತಾಯ್ತಾ, ಆರಿಯರ್ ಕಾರ್ ಬತ್ತಾಯ್ತಾ, ಮುಂದೆ ಬೆನ್ಸ್ ಬತ್ತಾಯ್ತಾ, ಇದೇ ಆಗೋಯ್ತು ಗೈಸ್. ಎಂಜಾಯ್ ಮಾಡಕ್ಕೆ ಬಿಡ್ತಾ ಇಲ್ಲ ಇವ್ರು. ಭಯ ಇಲ್ಲ ನಮ್ಗೇನು, ಯಾಕೆ ಭಯ ಪಡ್ಬೇಕು? 4 ಜನ ಒಟ್ಟೊಟ್ಟಿಗೆ ಡೌಡ್ದಲ್ಲಿ ಹೇಳ್ಬೇಕು. ಅವಾಗಲೇನೆ ಲೈನ್ ಹೊಡೆದಲ್ಲೇ ಎದ್ರಿಕೊಂಡಿಲ್ಲ. ದ್ವಾಸೆ ತಿನ್ನುವಾಗ ಗಂಡ ಬಂದ್ರೇನೆ ಎದ್ರಿಕೊಂಡಾಗ ದ್ವಾಸೆ ತಿಂದಿದ್ದೆ. ನಿಮ್ಮ ಮೆಸೇಜ್ ಚಾಟ್ ನೋಡ್ಬೇಕು. ಅದೇ ನಾವು ಕಷ್ಟ ತೋಡ್ಕೊಂತ ಇರ್ತೀವಿ. ಅದೇ ನಮ್ಗಿದು ಅದು. ಓಕೆ ಗೈಸ್, ಇವಾಗ ಕಾಫಿ ಕುಡಿಯೋಣ ಬನ್ನಿ. ನೀವು ನಾವು ರೋಡಲ್ಲಿ ಹೋಗೋ ಒಂದ್ ಹುಡುಗಿ ಅಲ್ಲ, ರೋಡಲ್ಲಿ ಹೋಗೋ ಹುಡುಗಿಯರಿಗೆಲ್ಲ ಹತ್ರಕ್ಕೆ ಹೋದ್ರೆ ಭಯ ಆಗ್ಬಿಡೋದು. ನಾವೇನೋ ದೂರದಲ್ಲಿ ನೋಡಿ ಚೆನ್ನಾಗಿ ಭಯ ಆಗ್ಬಿಟ್ಟು ಅಯ್ಯಪ್ಪ ಮಾಕ ತುಂಬಾ ಗುಳ್ಳೆವಿ. ಎಲ್ಲಿ ಏನಂತ ಹೇಳಿದ್ದು? ಗಿಡಕ್ ನೋಡಿ ಎಲ್ಲ ನೇತಾಕ್ಯವ್ರಿ.
ನಿಜನಾ ಸಂತು? ಮೆಣಸು ಇನ್ ಕೇಸ್ ಯಾರು ಟ್ರಿಪ್ ಬರ್ತಾರೆ ವೀಕೆಂಡ್ ಬರ್ಬೇಡಿ, ವೀಕ್ ಡೇಸ್ ಬನ್ನಿ. ನೋಡಿ ರೋಡ್ ತುಂಬಾ ಖಾಲಿ, ಆರಾಮಾಗಿದೆ, ಕೂಲ್ ಆಗಿದೆ. ಫ್ಯಾಮಿಲಿ ಬರ್ತಾರೆ ಆರಾಮಾಗಿ ವೀಕೆಂಡ್ ಬರ್ಬೇಡಿ, ವೀಕ್ ಡೇಸ್ ಬನ್ನಿ. ವೀಕ್ ಡೇಸ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ನೋಡಿ ಆರಾಮ ರೋಡ್ ಎಲ್ಲ ಖಾಲಿ ಇರುತ್ತೆ. ವೀಕೆಂಡ್ ಬಂದ್ಬಿಟ್ರೆ ರೋಡ್ ತುಂಬಾ ವೆಹಿಕಲ್ಸ್ ಇರ್ತವೆ. ಸೊ ನೋಡಿ ಬೆಸ್ಟ್. ನೋಡಿ ಆತರ ಎಲ್ಲ ವ್ಯೂಸ್ ನೋಡ್ಕೊಂಡು ಗೈಸ್ ಇಲ್ಲಿ ನಯಾಗ್ರಾ ಫಾಲ್ಸ್ ತೋರಿಸ್ತೀನಿ, ಮಿನಿ ನಯಾಗ್ರಾ ಫಾಲ್ಸ್ ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಅಕ್ಕನ ಫೋಟೋ ಶೂಟ್ ಆಗ್ತಾ ಇದೆ. ಇಲ್ಲಿ ಇವ್ರು ಫೋಟೋಸ್ ತೆಗಿತಾ ಇದಾರೆ. ಅವ್ರಲ್ಲಿ ಫೋಟೋ ತೆಗಿತಾರೆ. ನೀನ್ ಯಾಕೆ ಬರೀ ಎಸ್ಟೇಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಇದು ಎಂತೆಂತ ಋಷಿ ಮುನಿಗಳು ಇಲ್ಲೇ ತಪಸ್ ಮಾಡಿದ್ರಂತೆ. ತಪಸ್ಸು. ನನ್ ಮಗಳು ಹಿಡ್ಕೊಂಡ್ಮೇಲೆ ಲಿರಿಷ ಇಲ್ಲಿ ಹಾಯ್ ಮಗರಿ. ಯಾರಿದು? ಹಾ ಹೇಳಿ ಇವ್ರ ಫೋಟೋಗ್ರಾಫ್ ಮುಸ್ತಫಾ. ಗೈಸ್ ಏನ್ ಗೊತ್ತಾ ಅಂದ್ರೆ ಇವಾಗ ಆಲ್ಮೋಸ್ಟ್ ಅಲ್ಲಿ ಇವಾಗ ಹೇಳ್ತಿದಾರಲ್ವಾ, ಸೊ ಮಳೆ ಲ್ಯಾಂಡ್ಸ್ಕೇಡ್ ಆಗ್ತಿದೆ. ಆತರ ಇಲ್ಲೇನು ಇಲ್ಲ. ಬಟ್ ಇಲ್ಲೆಲ್ಲ ಏನ್ ನಾರ್ಮಲ್ ಆಗಿದೆ. ಮಳೆನೂ ಅಷ್ಟೇ ತುಂಬಾ ಜಾಸ್ತಿ ಏನ್ ಬರ್ತಾ ಇಲ್ಲ, ಸ್ವಲ್ಪ ಲೈಟ್ ಆಗೇ ಬರ್ತಾ ಐತೆ. ಗೈಸ್ ಇಲ್ಲಿ ಮಾತಾಡಕ್ ಬಿಡ್ತಾ ಇಲ್ಲ ಗೈಸ್. ಅಣ್ಣ ಎಲ್ಲ ಕಡೆನು ಲ್ಯಾಂಡ್ಸ್ಕೇಡ್ ಅಂತ ಹೇಳ್ತಾರಲ್ಲ, ಬಟ್ ಅಲ್ಲಿ ಕುತ್ಕೊಂಡ್ ಮೊಬೈಲ್ ಅಲ್ಲಿ ನೋಡಕ್ ಹಂಗ ಅನ್ಸುತ್ತೆ. ಬಟ್ ಇಲ್ಲಿಗೆ ಬಂದ್ರೆ ಯಾವ್ದು ಏನು ಇಲ್ಲ. ಹೇಳ್ತಾರೆ ಹೇಳೋರ್ಗೇನು ಆರಾಮಾಗಿ ನೋಡ್ತಾ ಇದ್ವಾ. ಸಕ್ಕತ್ತಾಗಿದೆ ಫಾಲ್ಸ್ ಮಾತ್ರ. ನೀರ್ ಬೀಳ್ತಿರೋದಕ್ಕೂ ನೋಡ್ತಾ ಸೇಮ್ ಹಾಲ್ ನೋಡ್ದಂಗ ಅನಿಸ್ತೈತೆ. ಸಕ್ಕತ್ತಾಗಿದೆ. ಆಲ್ಕೋಹಾಲ್ ತರ ಐತಿ. ಅಲ್ಲ ಆಲ್ಕೋಹಾಲ್. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಕ್ಕ ವ್ಲಾಗ್ ಮಾಡ್ತೈತೆ. ಇಲ್ಲಿ ನೋಡ್ರಿ, ಇಲ್ಲಿ ಸಂತೂನಲ್ಲಿ ಇರಿಶನ್ ಪಾಪ ಇವ್ರ ಪಾಡ್ ನೋಡಕ್ ಆಗ್ತಿಲ್ಲ. ಗಂಡ್ ಮಕ್ಳು ಪಾಡ್ ಇದೇ ತರ ಇರುತ್ತಾ? ಡ್ಯಾನ್ಸ್ ಮಾಡ್ತಾವ್ ಡ್ಯಾನ್ಸ್. ನಮ್ ಏಮಕ್ಕ ಅಂತೂ ಫುಲ್ಲು. ಗೈಸ್ ಇವಾಗ ನೋಡಿದ್ವಲ್ವಾ, ಆ ಫಾಲ್ಸ್ ನ ತುಂಬಾ ಹತ್ರದಿಂದ ತೋರಿಸ್ತೀನಿ ಯಾವ ತರ ಇರುತ್ತೆ ಏನು ಅಂತ. ನಿಜವಾಗ್ಲೂ ತುಂಬಾ ಸಕ್ಕತ್ತಾಗಿ ಅನಿಸ್ತಿದೆ. ಬಟ್ ಏನಂತಂದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ಯಾಕಂತಂದ್ರೆ ಸ್ವಲ್ಪ ಜಾರ್ಲು ತರ ಐತೆ. ಸೊ ಹಂಗಾಗಿ ಸಂತು ನೋಡಿ ಇದೇ ಫಾಲ್ಸ್ ಅದು. ಅಪ್ಪ ಮಳೆ ಬೇರೆ ಸ್ಟಾರ್ಟ್ ಆಯ್ತು. ನಮ್ಮ ಸಂತು ಎಂಟಿಗೋಸ್ಕರ ಸ್ವೀಟ್ ಕಾರ್ನ್ ತಗೊಂಬಂದ್ರೆ. ಏನವ ನೋಡಿ ಗೈಸ್, ಎಂಟಿಗೋಸ್ಕರ ಅಲ್ಲ ನನ್ಗೋಸ್ಕರ ಅಂತ ಹೇಳ್ತಾವ್ರೆ. ಅಪ್ಪು ನಂಗೆ ನೋಡಿ ಗೈಸ್, ಇಲ್ಲೊಂದ್ ಲೈನ್ ಹಾಕೋರೆ ಏನ್ ಸಖತ್ತಾಗೈತೆ ನೋಡಿ. ಸಂಪಾದನೆ ಎಂದರೆ ಹಣ ಮಾತ್ರವಲ್ಲ, ಪ್ರಕೃತಿ ಪರಿಸರ ಉಳಿಸುವುದು ಕೂಡ ಸಂಪಾದನೆ. ಈ ಸುಂದರ ಜಾಗವನ್ನು ಹಾಳು ಮಾಡಬೇಡಿ. ಏನ್ ಸಖತ್ ಲೈನ್ ಹಾಕೋರೆ ನೋಡಿ ಗೈಸ್. ಈ ತರ ಎಲ್ಲ ಫಾಲೋ ಮಾಡ್ಬೇಕು ನಾವು. ನೈಸ್. ಆ ನೀರಿನ ಇದನ್ನ ನೋಡೋಣ. ಹೌದು, ಏನು ಏನಿಲ್ಲ, ಒಳ್ಳೆ ಡ್ರೈ ಲ್ಯಾಂಡ್ ಉರಿತಾ ಇರೋದು ಹಿಂಗೆ ಆಗ್ಬಿಡ್ತದೆ. ಹೌದು. ಗಾಯ್ಸ್ ಇಲ್ಲಿ ನೋಡಿ ಗ್ಯಾಸ್. ರೋಡ್ ಮಾತ್ರ ಹೇಳಂಗೆ ಬೇಡ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ರೋಡ್. ವೆದರ್ ಮಾತ್ರ 0.5 ಅಂತೂ. ಇಲ್ಲಿ ಸಾಕಾದ ತಡಿಯ ಇಲ್ಲಿ ಮಗ. ಸೂಪರ್ ಆಗೈತೆ ಗೈಸ್, ಸೈಕಾಗೈತೆ ಮಾತ್ರ. ಸ್ವರ್ಗ ಎಲ್ಲೂ ಬೇಡ ನೋಡಿ, ಇಲ್ಲೇ ಐತೆ ಸ್ವರ್ಗ. ಸಕ್ಕತ್ತಾಗೈತೆ ಗೈಸ್. ಬನ್ನಿ ಗೈಸ್ ಹೋಗೋಣ, ಬನ್ನಿ ಗೈಸ್, ಬನ್ನಿ ಗೈಸ್ ಹೋಗೋಣ. ಬನ್ನಿ ಗೈಸ್. ನಿಜ ಸಕ್ಕತ್ತಾಗೈತೆ ಮಾತ್ರ. ವಾವ್, ಮೊಬೈಲಲ್ಲಿ ನೋಡೋದಕ್ಕಿಂತ ಇನ್ನ ರಿಯಲ್ ಆಗಿ ನೋಡ್ಬೇಕು. ಸಕ್ಕತ್ತಾಗೈತೆ.
ನೋಡಿ ಅಲ್ಲಿ ಫಾಗಿ ತರ ಯಾವ ತರ ಹೋಗ್ತಿದೆ ಅಂತ. ಯಾರೋ ಬೀಡಿ ಸೇದ್ಬಿಟ್ಟವ್ರೆ, ಫುಲ್ ಹೊಗೆ ತುಂಬ್ಕೊಂಡೈತೆ. ಒಂದ್ಸಲ ವೈಫರ್ ಹಾಕಿದ್ರೆ ಇದಿದ್ದು ಕಾಣ್ತಿಲ್ಲ. ಓ ಏನೋ ಇದು ಮುಂದಕ್ಕೆ ಏನೋ ಕಾಣಿಸ್ತಾನೆ ಇಲ್ಲ. ಇನ್ನು ನೋಡಿಲಿ ಕಾಣಿಸ್ತಾನೆ ಇಲ್ವಲ್ಲ ರೋಡು. ಫುಲ್ ಸೈಕ್ ಆಗಿದೆ ಅಲ್ಲ, ಫುಲ್ಲು ರೋಡೇ ಕಾಣಿಸ್ತಾ ಇದೆ. ವಾ ಸಕ್ಕತ್ತಾಗಿದೆ, ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇದೆ. ಅಲ್ಲ ಟೈಮಿಂಗ್ಸ್ ನೋಡಿ ಇಲ್ಲಿ ಎಷ್ಟು ಗಂಟೆ ಅಂತ ಟೈಮಿಂಗ್ಸ್ ನೋಡಿ ಗಾಯ್ಸ್. 2:02 ಯಪ್ಪ ಏನು ಕಾಣಿಸ್ತಾ ಇಲ್ಲ. ಫುಲ್ ವೆದರು, ಫುಲ್ ಫಾಗ್. ಇಲ್ಲಿ ನೋಡಿ, ತಡಿಯೋ ಯಪ್ಪ, ಯಾವ್ದು ಭೂಮಿ ಯಾವ್ದು ಆಕಾಶ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲ ಫಾಗು. ಕ್ಯಾಮ್ರಾದಲ್ಲಿ ಸ್ವಲ್ಪನಾರ ಕಾಣಿಸ್ತೈತೆ, ಇದ್ರಲ್ಲಿ ಏನ್ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಇಲ್ಲ, ಇದು ಮಧ್ಯಾಹ್ನ 2:15 ನೋಡಿ, ಟೈಮು 2:15. ಬಟ್ ಏನೇನು ಕಾಣಿಸ್ತಾನೆ ಇಲ್ಲ ಇಲ್ಲಿ. ನೀನಿಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಚೀಫ್ ಎಡಿಟರ್ನ. ಫುಲ್ ಫಾಗು. ನಮ್ ಸಂತು ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಒಂದು ವರ್ಷಕ್ಕೆ ಒಂದ್ಸಲಿನಾದ್ರೂ ಬಂದೇ ಬರ್ತಾರಂತ ಈ ಪ್ಲೇಸ್ಗೆ. ನೆಕ್ಸ್ಟ್ ವರ್ಷ ನೋಡೋಣ ಗೈಸ್, ಬರ್ತಾರ ಇಲ್ಲ ನಿಜವಾಗ್ಲೂ ನೋಡ್ಬೋದು ನೀವು. ಕ್ರೇಜಿ ಫೀಲಿಂಗ್ ಗೈಸ್, ನಿಜ ಕ್ರೇಜಿ ಫೀಲಿಂಗ್. ನೋಡಿ ಇಲ್ಲಿ ಮುಂದೆ ಹೋಗಾರೆ ಕಾಣಿಸಲ್ಲ, ನಾವು ಮುಂದೆ ಹೋಗಾರೆ ಕಾಣಿಸಲ್ಲ, ಆ ಥರ ಐತೆ. ಫುಲ್ಲು ಫಾಗಿ ಸಕ್ಕತ್ತಾಗೈತೆ. ಒಂದ್ಸಲಿ ವಿಸಿಟ್ ಮಾಡಿ. ಯಮಕ ಹೆಂಗೈತಕ್ಕ ಪ್ಲೇಸು? ನೋಡೋಕ್ಕೆ ಕಾಣಿಸ್ತಿಲ್ಲ, ಫುಲ್ ಫಾಗಿ ಥರ ಅನ್ನಿಸ್ತೈತಲ್ಲ. ಮುಂದೆ ಹೋಗಾರೆ ಕಾಣಿಸ್ತಾ ಇಲ್ಲ, ಮಳೆ ಹೊಡ್ತಿದೆ. ಆ್ಯಂಡ್ ಒಂಥರ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು. ನಾವು ಹೇಳೋದು ಅರ್ಥ ಆಗಲ್ಲ, ಬಂದರೆ ಸಕ್ಕತ್ತಾಗಿರುತ್ತೆ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಇಂಥ ಒಂದು ಪ್ಲೇಸ್ನ ನಮ್ಮ ಗಜಾಣ ಮಿಸ್ ಮಾಡಿಬಿಡ್ತಿದ್ದ. ಯಪ್ಪ ಏನಿದು ದೇವರ ಮನೆ ಸವಾಸ. ಫುಲ್ ಮಳೆ, ಏನು ಕಾಣಿಸ್ತಾ ಇಲ್ಲ. ಹಿಂದೆ ಮುಂದೆ ಏನು ಕಾಣಿಸ್ತಾ ಇಲ್ಲ. ಮುಂದೆ ನೋಡಿ ಗಾಯ್ಸ್, ಇಲ್ಲಿ ಏನೈತೆ. ಫುಲ್ಲು ಟಾಪಲ್ಲಿದ್ದೀವಿ, ಆದ್ರೂ ಏನು ಕಾಣಿಸ್ತಿಲ್ಲ. ನಮಗೆ ನಾವೇ ಕಾಣಿಸ್ತಿದ್ದೀವಿ, ಬಟ್ ನಿಮಗೆ ನೋಡೋರ್ಗೆ ಅದು ಕ್ಯಾಮ್ರಾದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಮರಗಳನ್ನ ಕಾಣಿಸ್ತೈತೆ. ನಮ್ಗೆ ಅದು ಕಾಣಿಸ್ತಾ ಇಲ್ಲ. ಏನು ನೋಡು, ಏನು ಕಾಣಿಸ್ತಿಲ್ಲ. ಯಾರು ಕಾಣಿಸ್ತಾ ಇಲ್ಲ. ಬಟ್ ನಿಮ್ಗೆ ಕಾಣಿಸ್ತಿದ್ದೀವಿ, ಏನು ಕಾಣಿಸ್ತಿಲ್ಲ ಅಂತ ಅಂತವ್ರೆ ಅಂತ. ಬಟ್ ನಮ್ಗೆ ರಿಯಲ್ ಆಗಿ ಸ್ವರ್ಗ ದೇವರ ಮನೆ ಅಂತ. ಇದು ಯಾವ ರೂಟ್ ಬರೋದು? ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಕು. ನಿಜ ಗೈಸ್, ಲೈಫಲ್ಲಿ ಒಂದ್ಸಲಿ ವಿಸಿಟ್ ಪ್ಲೇಸು ದೇವರ ಮನೆ ಅಂತ. ವಿಸಿಟ್ ಮಾಡಿ, ಓಕೆನಾ? ತುಂಬ ಸಕ್ಕತ್ತಾಗೈತೆ. ಇವಾಗ ನಾನಂತೂ ಈ ನೇಚರ್ನ ಫೀಲ್ನ ಎಂಜಾಯ್ ಮಾಡ್ತೀನಿ, ಓಕೆನಾ? ನೆಕ್ಸ್ಟ್ ಸಿಗ್ತೀನಿ ಗೈಸ್. ಇವಾಗ ಹೊಸ ಸ್ವಲ್ಪ ಕಾಣಿಸ್ತೈತೆ. ಟೈಮಿಂಗ್ಸ್ ಹೇಳ್ರಿ, ತೋರಿಸಿ ಟೈಮಿಂಗ್ಸ್. 2:15 ಕರೆಕ್ಟಾಗಿ ಇದೆ ಅಂದರೆ ಇಲ್ಲ, ನೀವು ನೋಡೋಣ ಹತ್ರದಲ್ಲಿ ಐತೆ ಅನ್ನಿಸ್ತೈತೆ. ಹಾಂ, ಫುಲ್ ಫಾಗೆಲ್ಲ ಹೋಯ್ತು, ಗಡ ಅನಿಸ್ತೈತೆ. ನಮ್ಮ ಮನೆಯವ್ರ ತಲೆ ಎಲ್ಲ ನೆಂದೇ ಹೋಗೈತೆ. ಸರಿ ಬಾ ಹೋಗೋಣ. ಆಗಲೇ ಆ ಥರ ಇತ್ತ ನೋಡಿ. ಇವಾಗ ಎಲ್ಲ ಫ್ರೆಶ್ ಕಾಣಿಸ್ತೈತೆ. ನೋಡಿ ಇವಾಗ ಹಂಗೆ ತುಂಬ್ಕೊಂಡು ಅಲ್ಲ ಈಗ ಹೆಂಗ್ ಕಾಣುತ್ತೆ ನೋಡು, ಫಾಗ್ ಕ್ಲಿಯರ್ ಆಗ್ತಿದಂಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಫುಲ್ಲು ನೇಚರೇ ಒಂಥರ ಚೆನ್ನಾಗೈತೆ. ದೇವರ ಈಗ ಎಷ್ಟು ಫಾಗ್ ಇತ್ತು ಮಗ, ಏನು ಕಾಣಿಸ್ತಾ ಇರಲಿಲ್ಲ. 1 ನಿಮಿಷಕ್ಕೆ ಎಷ್ಟು ನೋಡು, ಅಲ್ಲಿ ನಂಗೆ ಏನು ಕಾಣಿಸ್ತಾ ಇರಲಿಲ್ಲ. ಹಾಂ ನೋಡು, ಸಕ್ಕತ್ತಾಗಿದೆ ವ್ಯೂ ಮಾತ್ರ, ಸಕ್ಕತ್ತಾಗೈತೆ ಪ್ಲೇಸ್ ಮಾತ್ರ, ಚಿಂದಿ ಐತೆ. ದೇವಸ್ಥಾನ ತೋರಿಸ್ತೀನಿ ಕಣೆ, ದೇವರ ಮನೆ ತೋರ್ಸೋಣ. ಇಲ್ಲಿ ನಿಧಾನಕ್ಕೆ ಹೋಗ್ಬೇಕು.
ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಫಾಗಿ 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 ಇರೋ ತರ ಆ ಪ್ಲೇಸ್ ನ ಹೆಂಗ್ ಎಕ್ಸ್ಪ್ಲೋರ್ ಮಾಡಿ ಒಂದ್ ನಿಮಿಷಕ್ಕೆ ನನಗೆ ಬರ್ತಾ ಇಲ್ಲ. ಒಂದ್ ನಿಮಿಷ ಫಾಗ್ ಬರುತ್ತೆ, ಒಂದ್ ನಿಮಿಷಕ್ಕೆ ಅಲ್ಲೇ ಈ ತರ ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲಿ ನನಗೆ ನದಿ ಅಂದ್ರೆ ಲೈಕ್ ಕೆರೆನ ನದಿನ ಕೆರೆ ಈ ತರ ಐತೆ ಅಂತಾನೆ ನನ್ಗೆ ಅವಾಗ್ಲೇ ಕಾಣಿಸಿರ್ಲಿಲ್ಲ ಹೇಳ್ಬೇಕಂದ್ರೆ. ಅಲ್ಲಿ ನಿಂತ್ಕೊಂಡಿದ್ದಾಗ ಏನು ಕಾಣಿಸ್ತಾ ಇಲ್ಲ. ಎಷ್ಟು ಕ್ಲಿಯರ್ ಪಿಕ್ಚರ್ ಕಾಣಿಸ್ತದೆ. ಅದೇ ಒಂದ್ ಸ್ವಲ್ಪ ಹೊತ್ತಲ್ಲಿ ಏನು ಕಾಣಿಸ್ತಲ್ಲ. ವಿಸಿಟ್ ಮಾಡಿ ಈ ಪ್ಲೇಸ್ ನ, ಸೊ ಅವಾಗ ಹೇಳ್ತೀರಾ. ಅಲ್ಲಿ ನನ್ನ ಮಗಳು ಬರ್ತಾಳೆ ತೋರ್ಸು. ನೋಡಿ ಗೈಸ್ ಏನ್ ಧೈರ್ಯ ಬಂದೈತೆ ನನ್ನ ಪಾಪುಗೆ. ಹೆಂಗ್ ಬರುತ್ತೆ ಒಬ್ಳೆ ನೋಡಿ ಗೈಸ್. ಚೀಫ್ ಎಡಿಟರ್ ಕರಿತಾವ್ರೆ, ಬರ್ರೋ ಅಂತ ಹೇಳಿ ಕರಿತಾ ಇದಾರೆ. ಒಳ್ಳೆ ಅಡುಗೆ ಮಾಡಿ ಇಟ್ಟವ್ರೆ. ರಸಮು ಅನ್ನ ಎಲ್ಲ ಮಾಡಿ ಬಡಿಸಿ ಎಲ್ಲ ರೆಡಿ ಮಾಡವ್ರೆ. ಅಲ್ವಾ ಅಲ್ಲಿ ಇಲ್ಲಿ ಆ ಟಾಪ್ ಅಲ್ಲಲ್ಲ. ಹೇಗಿದೆ ಬನ್ನು? ಸಕ್ಕರ ಸಕ್ಸಸ್ಫುಲಿ 5 ಗಂಟೆ. ಎಷ್ಟು ಗಂಟೆ ಆಗೈತೆ? 5 ಗಂಟೆಗೆ ಊಟ, 4 ಗಂಟೆಗೆ ಊಟ ಕೊಡಿಸ್ತಾರೆ. ಅವಾಗಿಂದ ಕಾಫಿ ಕುಡುಮಿ ಹಿಂಗೆ ರೈಟ್ ಗೈಸ್. ಸಾರಿ ಗೈಸ್, ಅವಾಗಲೇ ನಾನು ಕಾಫಿ ಎಸ್ಟೇಟ್ ಅಂದ್ರೆ ಇದು ಆಕ್ಚುಲಿ ನಾವು ಅಣ್ಣ ಹೇಳಿದ್ರು ಟೀ ಎಸ್ಟೇಟ್ ಅಂತ. ಇದು ಸಕ್ಕತ್ತಾಗೈತೆ ಗೈಸ್. ಯಪ್ಪ ವಾವ್ ನೈಸ್. ಸೂಪರ್ ಗೈಸ್. ಇವಾಗ ಹೊರನಾಡಿಗೆ ಬಂದ್ವಿ. ಬಂದ್ಬಿಟ್ಟು ರೂಮ್ ತಗೊಂಡು ಫ್ರೆಶ್ ಅಪ್ ಆದ್ವಿ. ಸೊ ರೂಮ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲೇ ಬಂದು ನಾವು ರೂಮ್ ಮಾಡ್ಕೊಬೋದು. ಸೊ ಇವಾಗ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಟೈಮ್ ಬಂದು ಎಷ್ಟಾಗೈತೆ? 8 ಗಂಟೆ ಆಗೈತೆ. ಸೊ ಇವಾಗ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಕೊಟ್ಕೊಂಡು ಊಟ ಮಾಡಿಕೊಂಡು ರೂಮಿಗೆ ಬರ್ತೀನಿ ಗೈಸ್. ತೋರಿಸ್ತೀನಿ, ಆದರೆ ತೋರಿಸ್ತೀನಿ ವಿಡಿಯೋ ಮಾಡಂಗಿದ್ರೆ ಅಲ್ವಾ. ವಿಡಿಯೋ ಮಾಡಂಗಿಲ್ಲ ಅನ್ಸುತ್ತೆ. ಮಾರ್ನಿಂಗ್ ಎಲ್ಲ ಯಾವ ಥರ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಇವಾಗ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ನೋಡಿ ನಮ್ಮ ಲಿರಿಶ್ ಯಾವ ಥರ ರೆಡಿ ಆಗೋಳೆ ಅಂತ ನೋಡಿ ಗೈಸ್. ಅವಳ ಔಟ್ಫಿಟ್ ಏನ್ ಪ್ರೀತಿ ಭಕ್ತ ಮಂಡಳಿ ಅಧ್ಯಕ್ಷರು ಇವರು. ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ. ನಂದು ಐತೆ ನಾಳೆಗಿರ್ಲಿ ಅಂತ ಅವ್ರು ಒಂದೇ ತಗೊಂಡ್ ಬಂದಿದ್ದ ಆಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿಗೆ ಬಂದಿದ್ರಾ ನೀವು? ಮುಂಚೆ ಬಂದಿದ್ರಾ? ಅಲ್ಲೆಲ್ಲ ಸೈಡ್ ಆ ಕಡೆ ಸೈಡಲ್ಲಿ ಮಸಾಲ ದೋಸೆ ತಿನ್ಕೊಂಡು ಓದ್ಸಲಿ ಅಲ್ಲ, ಓದ್ಸಲಿ ಬಂದಾಗ. ಹೌದು. ಹಾಯ್ ಹಾಯ್ ಚಿನ್ನಮ್ಮ, ಇಲ್ಲಿ ಮಾಮಿಗೆ ಬಂದಿದ್ಯಾ ಬಂಗಾರ? ಮಾಮಿಗೆ ಬಂದಿದ್ದೀರಾ? ಹೌದಾ? ಜೇಜಿ ಗೈಸ್. ಒಳಗಡೆ ಮೋಸ್ಟ್ಲಿ ವಿಡಿಯೋ ಇಲ್ಲ ಅನ್ಕೊಂತೀನಿ. ಅಲ್ಲಿ ಎಂಟ್ರೆನ್ಸ್ವರೆಗೂ ಐತೆ ಅಷ್ಟೇ. ನೋಡಿ ಇದೆ ಎಂಟ್ರೆನ್ಸು. ಮಾರ್ನಿಂಗ್ ಟೈಮ್ ಅಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ ವ್ಯೂಸ್ ಎಲ್ಲ. ಲಾಸ್ಟ್ ಗಾಡಿ ಇರ್ಬೇಕು. ಹಾಂ, ಹೋದ ಸಲ ಬಸ್ಸಲ್ಲಿ ಬಂದ್ವಿ, ಈ ಸಲ ನಮ್ಮ ಕಾರಲ್ಲಿ ಬಂದಿದ್ದೀವಿ. ಆದಿಶಕ್ತಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ. ಆಂಟಿ ಪಾಪ ಯಾರಿಗೋ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಐತೆ ಇಲ್ಲಿಂದನೇ ದೇವ್ರನ್ನ. ಗೈಸ್ ನೋಡಿ, ದೇವ್ರನ್ನ ಇಲ್ಲಿಂದನೇ ತೋರಿಸ್ಬಿಡ್ತೀನಿ ಗೈಸ್. ಯಾಕಂತಂದ್ರೆ ಒಳಗಡೆ ವಿಡಿಯೋ ಇಲ್ಲ ಅಂದ್ಕೊತೀನಿ. ಸೊ ಹಂಗಾಗಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ. ಇವಾಗ ಇಲ್ಲಾಸಿ ಹೋಗ್ಬೇಕು ದೇವನ ದರ್ಶನಕ್ಕೆ ದಾರಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಇವಾಗಿನ ಬಂದ್ವಿ ರೂಮ್ಗೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನು ಡಿಫ್ರೆಂಟ್ ಆದ ವ್ಲಾಗ್ಸ್ ಬರುತ್ತೆ. ಸೊ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.